ಹಾಯ್ ಆಲ್, ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾಳೆ ಹೋಗಿ ಇದೆ ಸಂಡೇ. ಸೊ ಎಲ್ರಿಗೂ ಮಕ್ಕಳಿಗೆ ನಾಳೆ ದಿನ ಕರಿ ಎರೆಯೋದು, ದೃಷ್ಟಿ ತೆಗೆಯೋದು ಮತ್ತು ಹಣ್ಣು ಎರೆಯೋದು ಅಂತ ಎಲ್ಲ ಮಾಡ್ತಾರೆ. ಸೊ ನಾನು ಇವಾಗ ಮಾಡ್ತಾ ಇದ್ದೀನಲ್ಲ ಅದೇ. ಮೊದಲಿಗೆ ನಾಳೆ ಬೆಳಿಗ್ಗೆ ನಮ್ಮ ಮಕ್ಕಳನ್ನು ಚಿಕ್ಕ ಮಕ್ಕಳನ್ನು 1 ವರ್ಷದಿಂದ ಅದಕ್ಕಿಂತ ಚಿಕ್ಕವರಾದರೂ ಓಕೆ, ಒಂದು ಮಕ್ಕಳನ್ನು ಅಲ್ಲಿಂದ 11 ಇಯರ್ಸ್ ಅಷ್ಟು ಇನ್ ಬಿಟ್ವೀನ್ ಯಾವ ಮಕ್ಕಳಿರುತ್ತೋ ಎಲ್ಲದಕ್ಕೂ ಹೆಣ್ಣು ಎರಿತಾರೆ ನಾಳೆ. ಸೊ ಕೆಲವೊಂದು ಕಡೆ 5 ವರ್ಷದ ತನಕ ಮಾಡ್ತಾರೆ, ಇನ್ನು ಕೆಲವೊಂದು ಕಡೆ 11 ವರ್ಷ ತನಕನೂ ಮಾಡ್ತಾರೆ. ಯಾರೆಲ್ಲ ಚಿಕ್ಕ ಮಕ್ಕಳು ಇರ್ತಾರಲ್ಲ ಅವ್ರಿಗೆಲ್ಲರೂ ನಾಳೆ ದಿನ ವಿಶೇಷವಾಗಿ ಹಣ್ಣು ಎರಿತಾರೆ, ದೃಷ್ಟಿ ತೆಗಿತಾರೆ. ಮೇನ್ ಇಂಪಾರ್ಟೆಂಟು. ಮೊದಲಿಗೆ ಮಕ್ಕಳಿಗೆ ತುಂಬ ದೃಷ್ಟಿ ಆಗುತ್ತೆ, ಚೆನ್ನಾಗಿದ್ರು ಅಷ್ಟೇ, ಹೇಗಿದ್ರು ಅಷ್ಟೇ, ತುಂಬ ದೃಷ್ಟಿ ಆಗುತ್ತೆ. ಆ ಒಂದು ರೀಸನ್ನಿಂದ ನಾಳೆ ದಿನ ದೃಷ್ಟಿ ತೆಗಿತಾರೆ. ಹಾಗಾಗಿ ಈ ಒಂದು ಹಣ್ಣು ಎರೆಯೋ ಪದ್ಧತಿ ಅಂತ ಮಾಡ್ತಾರೆ. ಇದಕ್ಕೆ ಹಣ್ಣು ಎರೆಯೋದಕ್ಕೆ ಹಣ್ಣುಗಳು, ಬಾಳೆಹಣ್ಣು, ಹಾಗೆ ಚಾಕ್ಲೇಟ್ಸು, ಹಾಗೆ ಚುರುಮುರಿ, ಹಾಗೆ ಎಳ್ಳು ಇದೆಲ್ಲನೂ ಹಾಕಿರ್ತಾರೆ. ಇದರಿಂದ ನಾವು ಆಮೇಲೆ ಫಸ್ಟು ಮದರ್ ಆದವರು ಹಣ್ಣು ಎರಿಬೇಕು. ಅದಾದಮೇಲೆ ಎಲ್ಲ ಉಳಿದವರೆಲ್ಲ ಬಂದವರೆಲ್ಲ ಹಣ್ಣು ಎರಿಬೇಕು. ಸ್ವಲ್ಪ ಸ್ನಾನ ಮಾಡಿಸಿ ಸಾಯಂಕಾಲ ನಾವು ಈ ಒಂದು ಫಂಕ್ಷನನ್ನು ಸೆಲೆಬ್ರೇಟ್ ಮಾಡ್ತೀವಿ. ಸಾಯಂಕಾಲ ಟೈಮ್ ನೋಡಿಕೊಂಡು ನಾಳೆ ದಿನ ಹಣ್ಣು ಎರೀರಿ. ಟೈಮ್ ನೋಡಿ, ಅಂದರೆ ರಾಹುಕಾಲ ಎಲ್ಲ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಕ್ಯಾಲೆಂಡ್ರನ್ನು ಓಪನ್ ಮಾಡಿ ಟೈಮ್ ನೋಡಿಕೊಂಡು ಯಾವ ಟೈಮ್ ಚೆನ್ನಾಗಿದೆ, ಸಾಯಂಕಾಲದಲ್ಲೆಲ್ಲ ಮುಟ್ಟಿದ್ದಾರಲ್ಲ ಅವ್ರನ್ನೆಲ್ಲ ಕರೆಸಿ ಮಕ್ಕಳನ್ನು ಕರೆಸಿ ಸೊ ಈ ಒಂದು ಫಂಕ್ಷನನ್ನು ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತೀನಿ. ಸೊ ನಮ್ಮ ಕಲ್ಚರ್ ನಾವು ಮುಂದುವರಿಸ್ಕೊಂಡು ಹೋಗಬೇಕು. ಹಾಗಾಗಿ ನಾನು ನಾಳೆ ಇದೆ, ಬಟ್ ಇದು ಹೋದ ವರ್ಷದ ವಿಡಿಯೋ, ಹಾಗಾಗಿ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ನೀವು ಕೂಡ ಅಷ್ಟೇ, ಯಾರು ಚಿಕ್ಕ ಮಕ್ಕಳು 1 ವರ್ಷ ಅಥವಾ ಅದಕ್ಕಿಂತ ಕಡಿಮೆ ಆಮೇಲೆ 11 ವರ್ಷ ಅಲ್ಲಿ ತನಕ ಇದ್ರೂ ಈ ರೀತಿ ಒಂದು ಹಬ್ಬನ ಸೆಲೆಬ್ರೇಟ್ ಮಾಡಿ ನಮ್ಮ ಪೂರ್ವಿಕರು ಏನೆಲ್ಲ ಹಬ್ಬ ಸೆಲೆಬ್ರೇಟ್ ಮಾಡ್ತಾರೆ ಅದನ್ನೆಲ್ಲ ನಾವು ಮುಂದುವರಿಸ್ಕೊಂಡು ಹೋಗೋಣ, ನಮ್ಮ ಸಂಸ್ಕೃತಿ ಸಂಪ್ರದಾಯನ ಬೆಳೆಸೋಣ ಈ ಮುಖಾಂತರ ಅಂತ ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಹಬ್ಬದ ಹಣ್ಣು ಎರೆಯೋದು ಏನು ಇರುತ್ತಲ್ವ ಅದನ್ನು ನಾಳೆ ಅಥವಾ ನಾಡಿದ್ದು ಅಪ್ಲೋಡ್ ಮಾಡ್ತೀನಿ, ಬಿಕಾಸ್ ಇದು ಹೋದ ವರ್ಷದ ವಿಡಿಯೋ. ಸೊ ನಾಳೆ ನಾನು ನನ್ನ ಪಾಪುಗೆ ಎರೆದು ನಾಡಿದ್ದ ದಿನ ಅಪ್ಲೋಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.